ಯಾರು ಮಂಜು ಇಲ್ಲೇ ಹೋಗ್ಲಿ ಭೇಟಿಯಾಗಿದ್ದಾರೆ ಬಂದ್ರೆ ಎಲ್ಲಿ ಇಲ್ಲೇ ಇದಾರ ಈಗ ಜಮೀನ್ ಯಾರು ಹಾಕಿದಾರ ಮಂಜು ಕೆಳಗಡೆ ಕುಂತ್ಬಿಡ ಮಂಜು ಕೆಳಗಡೆ ಅಡ್ವೊಕೇಟ್ ಅಲ್ಲ ಕೈ ಆಪರೇಷನ್ ಏನಾಗಿದೆ ಅಪ್ಪೆ ಮಂಜು ಕುಂತ್ಬೇಡ್ನೆ ಮಂಜು ಯಾವಾಗ ಆಯ್ತಾ ಆಕ್ಸಿಡೆಂಟ್ ಈಗ ರಿಕ್ಷಾ ಹೊಡಿದಿಲ್ಲ ಎರಡು ಕೈ ಇದಾಗಿದೆ ಇಲ್ಲಿಂದ ಆಕ್ಸಿಡೆಂಟ್ ಅಂತ ಮನುಷ್ಯನ ಕರ್ಕೊಂಡು ಹೋಗ ನೋಡಿ ಸರ್ ಅಪ್ಪ ಎರಡು ಕೈ ಆಪರೇಷನ್ ಆಗಿ ಕೆಳಗ್ ಮಾಡಿ ಸರ್ ಎರಡೇ ಹೊಲಿಗೆ ಬಿದ್ದಿದೆ ಕಟ್ ಮಾಡಿದ್ರೆ ಕಟ್ ಮಾಡಂಗ 6 ತಿಂಗಳಾಯ್ತು ಏ ಅಪ್ಪಿ ಕ್ಯಾಮ್ರಾ ಡೌನ್ ಮಾಡ 6 ತಿಂಗಳ ಯಾರು ಬೇಕಾದ್ರೆ ಹೌದಲ್ಲ ಅದು ಹೇಳ್ತೇನ್ರಿ ಬ್ಯಾಡ ಅಂತ ಅವ ಏನ್ ಬಾಯ್ ಮಿಸ್ಟೇಕ್ ಏನಾಗಿತ್ತು ಅವ್ರ ತೆಗ್ದಾರೆ ನಾ ಕೆಲ್ಸಕ್ಕೆ ಹೋಗಿದ್ದೆ 7 ಗಂಟೆ 9:30 10 ಗಂಟೆಗೆ ಇವ್ರು ಬಂದಾರ ಸರ್ ಬಂದೆ ಮನೆಗ್ ಬಂದೆ ಹಂಗ ಅವ್ರ ಮೆಸೇಜ್ ಇಲ್ಲ ನಾ ಹೇಳಿದ್ರಿ ಅವ್ರ ಏನ್ ಅಂತಾರೆ ಅಟೆಂಡ್ ಆಗಿಲ್ಲ ಅವ್ರ ಅಂತ ಇಲ್ಲ ಆಗಂಗಿಲ್ಲ ಅಂತ ಇದ್ ಮಾಡಿದ್ರು. ಒಂದು ವರ್ಷದ ಈಗ ಅವ್ರಿಗೆ ನಮ್ಮ ಅಪ್ಪ ಹೇಳತ್ತಾರೆ ಇವ್ರು ಕ್ಲೋಸ್ ಮಾಡಿದ್ದೈತಿ ನಾವು ಅಂತ ಯಾವಾಗ ನೋಟಿಸ್ ಅದು ಯಾವ್ದು ಬಂದ ಇಲ್ಲಿ ಈ ಏರಿಯಾದಲ್ಲಿ ಇವರೊಬ್ಬರೇನಾ ಅಥವಾ ಇನ್ಯಾರ ಅವರಲ್ಲಿ ಅವ್ರೇನು ಅರೆಸ್ಟ್ ಮಾಡಿಲ್ಲ ಬಿಟ್ಟಾರೆ ನಮ್ಮ ಅಪ್ಪರಿಗೆ ಹಿಡ್ದಾರೆ. ಈಗ ರಾಮ್ ಕಲ್ಬುರ್ಗಿ ವಯಸ್ಸೆಷ್ಟು ಎಲ್ಲಿ ಮನೆ ಅದು ಸ್ವಲ್ಪ ತೋರ್ಸ್ರಿ ಆಮೇಲೆ ಈಗ ನಮ್ ಜೊತೆ ಸಬ್ಜೆಕ್ಟ್ ಜೊತೆ ಮಾತಾಡಿದ್ದೀನಿ ಇವತ್ತು ಅದ ಹಾಕಿದ್ರೆ ನಾಳೆ ಏನೋ ಆರ್ಗ್ಯುಮೆಂಟ್ ಇದೆ ಇನ್ನು 2 ದಿನದಲ್ಲಿ ಬರ್ತದೆ 2 ದಿನ
ಆರ್ಗ್ಯುಮೆಂಟ್ ಆದ್ಕೊಳ್ಳೆ ಜಜ್ಮೆಂಟ್ ಆದ್ಕೊಳ್ಳೆ ಬಿಡ್ತಾರೆ. ಯಾಕಂದ್ರೆ ಹಿಂದಿನ ಇದ್ರ ಜೊತೆಗೆ ಇದ್ದಂತ ಇದೇ ಕೇಸ್ ನಲ್ಲಿ ಇದ್ದಂತವ್ರನ್ನ ಬಿಟ್ಟಿದ್ದಾರೆ, ಜಾಮೀನಾಗಿದೆ. ಅದೇ ಆಧಾರದ ಮೇಲೆ ಇವ್ರದ್ದು ಆಗುತ್ತೆ. ಮತ್ತೆ ಇವ್ರಿಗೆ ಜಾಮೀನ್ ಸಿಗೋ ಹಾಗೆ ಒಳ್ಳೆ ಪಾಯಿಂಟ್ಸ್ ಇದಾವೆ. ಅವ್ರು ಬೆಳಗ್ಗೆ ನಾನು ಅವ್ರ ಜೊತೆಗೆ ಬಹಳ 10-15 ನಿಮಿಷ ಮಾತಾಡಿದೆ. ಸೊ ಏನಿಲ್ಲ, ಅವ್ರು ಇನ್ನು 2 ದಿನದೊಳಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ. ಆಗತ್ತಾಗುತ್ತೆ, ಏನು ಚಿಂತೆ ಮಾಡ್ಬೇಡ್ರಿ ನೀವು. ಮತ್ತೆ ಇವತ್ತು ನಿಮ್ಮ ಶ್ರೀಕಾಂತ ಮತ್ತೆ ನಿಮ್ಮ ಮನೆ ದೆಹಲಿ ತನಕ ಹೋಗಿದೆ, ಅಯೋಧ್ಯೆ ತನಕ ಹೋಗಿದೆ. ಅರೆಸ್ಟ್ ಮಾಡಿದ್ದಾರೆ, ರಾಮನ ಸಲುವಾಗಿ ಹೋರಾಟ ಮಾಡಿದಂತವ್ರು ಅಂತ ಹೇಳಿ ಅಲ್ಲಿಂದಲೂ ನಮ್ಮ ಅಲ್ಲೊಬ್ರು ಇದ್ದಾರೆ ನಮ್ಮವರು, ಅವ್ರು ಕೇಳಿದ್ರು ಕ್ಯಾ ಹೋಗಯ ಹೇ ಹುಬ್ಳ, ನಾನು ಹೇಳಿದೆ ಹೀಗೆ ಎಲ್ಲ ಆಗಿದೆ ಅಂತ ಹೇಳಿ. ಸೊ ಅಲ್ಲೂ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಏನು ಚಿಂತೆ ಮಾಡ್ಬೇಡ್ರಿ, ರಾಮನ ಸಲುವಾಗಿ ಇದು ವನವಾಸ ಅಂತ ತಿಳ್ಕೊಳ್ಳೋದಿಲ್ಲ. ಎಷ್ಟು ದಿನ ಆಯ್ತು ಈಗ? 8 ದಿನ ಆಯ್ತು. ನಾಳೆ ಶುಕ್ರವಾರ 3 ದಿವಸ ಕೋರ್ಟ್ ಸೂಟಿ ಆಯ್ತು. ಶನಿವಾರ ಬರ್ತಾರೆ, ಶನಿವಾರ ಆಗುತ್ತೆ. ಮಾಡೋಣ, ನಾವು ಈಗ ಕೋರ್ಟಿಗೆ ಹೋಗೋಣ. ನೀ ಏನ್ ಮಾಡ್ತೀಗ ಸರ್? ಹೌದಾ? ಈಗ ಅಲ್ಲಿ ವಕೀಲರಿಗೂ ಭೇಟಿ ಆಗೋಣ, ಅವ್ರಿಗೂ ಭೇಟಿಯಾಗಿ ಸ್ವಲ್ಪ ಬೇಗ ಇದ್ ಮಾಡ್ರಿ ಅಂತ ಹೇಳಿ ಕೇಳೋಣ. ಯಾರು? ಹೌದಾ? ನೀವು ಬ್ರದರ? ದೊಡ್ಡವ್ರು ಎಷ್ಟು ಜನ ನೀವು ಎಲ್ಲ? 4 ಮಂದಿ ರೀ. ನೀವು ದೊಡ್ಡವರು. ಶ್ರೀಕಾಂತ್ ಎಷ್ಟನವರು? ಇನ್ನಿಬ್ರು ಏನ್ ಮಾಡ್ತಾರೆ? ಆಯ್ತು, ನಾನು ಹೋಗೋಣ, ನಿಮ್ ಬಂದ್ಬಿಡ್ ನಂಗೆ. ನಾ ಏನ್ ಮಾಡ್ತೀನಿ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ. ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.